ಭಾರತ್ ಜೋಡೋ ಭವನ, ಕ್ವೀನ್ಸ್ ರಸ್ತೆ, ಬೆಂಗಳೂರಿನಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ವತಿಯಿಂದ ರಾಷ್ಟ್ರೀಯ ಬೀದಿ ಬದಿ ವ್ಯಾಪಾರಿಗಳ ದಿನಾಚರಣೆ ಹಾಗೂ ಫಲಾನುಭವಿಗಳ ಸಭೆ ಭವ್ಯವಾಗಿ ನಡೆಯಿತು. ಈ ಮಹತ್ವದ ಸಭೆಯಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ರವರು, ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ರವರು, ಸನ್ಮಾನ್ಯ ಸಚಿವರಾದ ದಿನೇಶ್ ಗುಂಡೂರಾವ್, ರಾಮಲಿಂಗಾರೆಡ್ಡಿ, ಡಾ. ಶರಣ್ ಪ್ರಕಾಶ್ ಪಾಟೀಲ್ ರವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ನಾಯಕರು, ಕೇಂದ್ರ ಸರ್ಕಾರದ ಬೀದಿ ಬದಿ ವ್ಯಾಪಾರಿಗಳ ಅಧಿನಿಯಮ 2014 ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಅಧಿನಿಯಮ 2019-20 ರ ಅಡಿಯಲ್ಲಿ ಬೀದಿ ವ್ಯಾಪಾರಿಗಳಿಗೆ ಲಭ್ಯವಿರುವ ಹಕ್ಕುಗಳು ಮತ್ತು ಸೌಲಭ್ಯಗಳ ಕುರಿತು ವಿವರಿಸಿದರು. ಸಭೆಗೆ ಆಗಮಿಸಿದ ಬೆಂಗಳೂರು ನಗರದ ಎಲ್ಲಾ ಬೀದಿ ಬದಿ ವ್ಯಾಪಾರಿಗಳು ತಮ್ಮ ವ್ಯಾಪಾರ ನಡೆಸುವಾಗ ಎದುರಿಸುತ್ತಿರುವ ಪೊಲೀಸ್ ಕಿರುಕುಳದಿಂದ ಮುಕ್ತಿ, ಸರ್ಕಾರದಿಂದ ಗುರುತಿನ ಚೀಟಿ, ಐಡಿ ಕಾರ್ಡ್ ಮತ್ತು ಚಲಿಸುವ ವಾಹನಗಳ ಮೂಲಕ ವ್ಯಾಪಾರಕ್ಕೆ ಅನುಮತಿ ನೀಡಬೇಕೆಂದು ಒತ್ತಾಯಿಸಿದರು. ಈ ಸಭೆಯಲ್ಲಿ ಭಾಗವಹಿಸಿದ್ದವರು, ಬೀದಿ ಬದಿ ವ್ಯಾಪಾರಿಗಳು ಒಂದಾಗಿ ನಿಂತರೆ ಮಾತ್ರ ತಮ್ಮ ಹಕ್ಕುಗಳನ್ನು ಪಡೆಯಲು ಸಾಧ್ಯವೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಡಾ. ಸಿ.ಇ. ರಂಗಸ್ವಾಮಿ ರಾಜ್ಯಾಧ್ಯಕ್ಷರು ಮತ್ತು ಶ್ರೀಮತಿ ಕಾವ್ಯಶ್ರೀ ಕೆ.ಎಸ್. ರಾಜ್ಯ ಮಹಿಳಾ ಅಧ್ಯಕ್ಷರು ಬೀದಿ ಬದಿ ವ್ಯಾಪಾರಿಗಳ ಹೋರಾಟಕ್ಕೆ ಕಾಂಗ್ರೆಸ್ ಪಕ್ಷ ಸದಾ ಬೆಂಬಲವಾಗಿ ನಿಲ್ಲುವುದಾಗಿ ಭರವಸೆ ನೀಡಿದರು. ಬೆಂಗಳೂರು ನಗರ ವ್ಯಾಪ್ತಿಯ ವ್ಯಾಪಾರಿಗಳೇ ಮಾತ್ರ ಭಾಗವಹಿಸಿದ್ದ ಈ ಸಭೆ ಬೀದಿ ಬದಿ ವ್ಯಾಪಾರಿಗಳ ಹಕ್ಕುಗಳಿಗಾಗಿ ಒಗ್ಗಟ್ಟಿನ ಶಕ್ತಿಯ ಸಂದೇಶವನ್ನು ಸಾರಿತು. ಅಂದ್ರೆ ಅವಕಾಶ ಇವಾಗ ಸದ್ಯಕ್ಕೆ ಕ್ಲೋಸ್ ಆಗಿದೆ. ಅದು ಈ ವರ್ಷದಲ್ಲಿ ಓಪನ್ ಆಗತ್ತೆ ಅಂತ ಹೇಳ್ತಾ ಇದಾರೆ. ಅದಾಗ್ಬಿಟ್ರೆ ಬೆನಿಫಿಟ್ ತುಂಬಾ ಜನಕ್ಕೆ ಆಗ್ಬೇಕಾಗಿದೆ ಸರ್. ಇನ್ನು ಈ ವರ್ಷ ತುಂಬಾ ಜನಕ್ಕೆ ಬೆನಿಫಿಟ್ ಆಗಿದೆ, ಇನ್ನು ತುಂಬಾ ಜನ ಮಿಕ್ಕಿದ್ದಾರೆ. ಸುಮಾರು ವಸಂತಗಳಿಂದ ಈ ವರ್ಷ ತುಂಬಾ ಜನಕ್ಕೆ ಲೈಸೆನ್ಸ್ ಎಲೆಕ್ಟ್ರಿಕ್ ಗಾಡಿಗಳೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಎಲ್ಲರಿಗೆ ಸಿಕ್ಕಿದೆ. ಅಂದ್ರೆ ತುಂಬಾ ಜನಕ್ಕೆ ಗೊತ್ತಿರ್ಲಿಲ್ಲ. ಒಂದ್ 6 ತಿಂಗಳು ಬಿಟ್ಟಿದ್ರು ಇದು ಲೈಸೆನ್ಸ್ ಇದರದೆಲ್ಲ. ಅವಾಗ ತುಂಬಾ ಜನಕ್ಕೆ ಮಾಡಿದೀವಿ ನಾವು, ಇನ್ನು ತುಂಬಾ ಜನಕ್ಕೆ ಮಾಡಬೇಕು. ನಾವು ಸರ್ಕಾರದಿಂದ ಏನ್ ಕೇಳ್ತೀವಿ ಅಂದ್ರೆ, ನಮ್ಮ ಸ್ಟ್ರೀಟ್ ವೆಂಡರ್ಸ್ ವ್ಯಾಪಾರ ಮಾಡೋರಿಗೆ ಫಸ್ಟ್ ಅವ್ರಿಗೆ ಒಂದು ಲೈಸೆನ್ಸ್ ಬೇಕು. ಲೈಸೆನ್ಸ್ ಇದ್ರೆ ಬೇರೆ ಯಾರು ಬಂದು ತೊಂದರೆಗಳು ಕೊಡಲ್ಲ. ನಾವು ನೋಡಿ ತುಂಬಾ ಜನ ವ್ಯಾಪಾರದಿಂದ ಮುಂದೆವರೆಗೂ ತುಂಬಾ ಅನುಕೂಲ ಆಗತ್ತೆ. ಮುಂದೆವ್ರು ನೋಡಿ ಅಂಗಡಿಯಲ್ಲಿ ತಗೊಳ್ಳೋದ್ರಿಂದ, ಫುಟ್ಪಾತ್ ಅಲ್ಲಿ ತಗೊಳ್ಳೋದ್ರಿಂದ ಅವ್ರಿಗೆ 50% ಲಾಭ ಆಗತ್ತೆ. ಇವಾಗ ಅವರು ಕಷ್ಟ ಬೀಳ್ತಾ ಇದಾರೆ, ವ್ಯಾಪಾರ ಮಾಡ್ತಾ ಇದಾರೆ. ಫಸ್ಟ್ ತರ ಒಂದು ತೊಂದರೆ ಇತ್ತು, ಆ ತರ ತೊಂದರೆ ಇವಾಗ ಏನು ಇಲ್ಲ. ನನ್ನ ಹೆಸರು ಮೊಹಮ್ಮದ್ ಆಖಿಲ್ ಅಂತ, ಬ್ಲಾಕ್ ಪ್ರೆಸಿಡೆಂಟ್. Today's meeting. Today in Bangalore we have conducted a KPCC Street Vendors Celebration Day. So, ಇವತ್ತು ನಾವು ಬೆಂಗಳೂರಿನಲ್ಲಿ ಕೆಪಿಸಿಸಿ ಬೀದಿ ಬದಿ ವ್ಯಾಪಾರಿಗಳ ಒಂದು ದಿನಾಚರಣೆಯನ್ನು ಆಯೋಜಿಸುತ್ತಿದ್ದೇವೆ. ಈ ದಿನಾಚರಣೆಯನ್ನು ನಮ್ಮ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗ್ತಕ್ಕಂಥ ಜಿ.ಸಿ. ಚಂದ್ರಶೇಖರ್ ಅವರು ಮಾಡಲೇಬೇಕು. ಮತ್ತೊಂದು ಕಾರ್ಯಕ್ರಮ ನಾವು ಮುಂದಿನ ದಿನಗಳಲ್ಲಿ ಬೃಹತ್ ಪ್ರಮಾಣದಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಮಾಡೋಣ ಅಂತ ಹೇಳಿದ್ರು. ಅದಕ್ಕಾಗಿ ನಾವು ಇದೇ ಒಂದು ತರಾತುರಿಯಲ್ಲಿ ಒಂದೇ ವಾರದಲ್ಲಿ ಈ ಒಂದು ಬೀದಿ ಬದಿ ವ್ಯಾಪಾರಿಗಳ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೇವೆ. ಇದಕ್ಕೆ ನಮ್ಮ 5 ಜಿಲ್ಲಾಧ್ಯಕ್ಷರಾಗ್ತಕ್ಕಂಥ ಮಧು, ನಾರಾಯಣ ಸ್ವಾಮಿ, ಕಲ್ಲೀಲು ಮತ್ತು ಸತೀಶು, ಕೇಶವಮೂರ್ತಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಜನರು ತಂದಿದ್ದಾರೆ. ಅವರು ಯಶಸ್ಸು ಮಾಡಿದ್ದಾರೆ. ಮತ್ತು ಮುಂದಿನ ದಿನಗಳಲ್ಲಿಯೂ ಕೂಡ ಈ ನಮ್ಮ ಬೀದಿ ಬದಿ ವ್ಯಾಪಾರಿಗಳ ಒಂದು ಒಕ್ಕೂಟ, ಒಂದು ಡಿಪಾರ್ಟ್ಮೆಂಟ್ ಈ ಕೆಪಿಸಿಸಿಯಲ್ಲಿ ಒಂದು ಮಹತ್ವವಾದ ಒಂದು ಭಾಗವನ್ನು ಹೊಂದಿದೆ. ಮತ್ತು ನಮ್ಮ ಬೀದಿ ಬದಿ ವ್ಯಾಪಾರಿಗಳು ಇಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಬಂದು ಹಾಜರಾಗಿದ್ದಾರೆ ಮತ್ತು ಎಲ್ಲ ಅತಿಥಿಗಳು ಬಂದು ಇದನ್ನು ಆಶೀರ್ವಾದಿಸಿದ್ದಾರೆ. ಅವರೆಲ್ಲರಿಗೂ ನಾನು ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಒಂದು ವೇದಿಕೆಯಿಂದ ಅವರಿಗೆ ತುಂಬಾ ಹೃದಯದ ವಂದನೆಗಳನ್ನು ಹೇಳುತ್ತೇನೆ. ಮತ್ತು ಇದೇ ನಾವು ಕೆಪಿಸಿಸಿ ಪಶ್ಚಿಮ ಜಿಲ್ಲಾಧ್ಯಕ್ಷರ ಕೇಶವಮೂರ್ತಿ ಜಿಲ್ಲಾಧ್ಯಕ್ಷರು, ಪಶ್ಚಿಮ ಜಿಲ್ಲಾಧ್ಯಕ್ಷರು ಇವತ್ತೇನು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಇ.ಸಿ. ಚಂದ್ರಶೇಖರ್ ಅವರು, ಕಾರ್ಯಾಧ್ಯಕ್ಷರಾದಂಥ ನಮ್ಮ ಅತಿಕ್ ಪಟೇಲ್ ಅವರು, ಮಹಿಳಾ ರಾಜ್ಯಾಧ್ಯಕ್ಷರ ಕಾವ್ಯ ಮೇಡಮ್ ಅವರು ಡೈರೆಕ್ಷನ್ ಕೊಟ್ಟಿದ್ರು. ಇವತ್ತು ನಾವು ಭಾರತ್ ಜೋಡೋ ಭವನದಲ್ಲಿ ಬೃಹತ್
ಬೃಹದಾಕಾರವಾಗಿ ದೊಡ್ಡ ಪ್ರೋಗ್ರಾಮ್ ಮಾಡಬೇಕು. ಯಾಕಂದ್ರೆ ಬೀದಿ ಬದಿ ವ್ಯಾಪಾರಿಗಳು ಬಹಳ ಸಮಸ್ಯೆ ಇದೆ. ಇದೊಂದು ಶೆಲ್ ಮಾಡಿದ್ದಾರೆ ಹೊಸದಾಗೆ ನಮ್ಗೆ. ಯಾಕಂದ್ರೆ ಬೀದಿ ಬದಿ ವ್ಯಾಪಾರಿಗಳಿಗೆ ಬಹಳ ಸಮಸ್ಯೆ ಇರೋದ್ರಿಂದ ಇದ್ರ ಬಗ್ಗೆ ಇಡೀ ರಾಜ್ಯಾದ್ಯಂತ ಈ ಕಷ್ಟ ಸುಖನ ನಾವು ಹೇಳ್ಬೇಕು. ಅದನ್ನ ಭಾರತ್ ಜೋಡೋ ಭವನದಲ್ಲೇ ಹೇಳಿ ಈ ಏನು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ. ಈ ಸಮಸ್ಯೆ ಅಂದ್ರೆ ಜಾಸ್ತಿ ಪೊಲೀಸ್ ಇಲಾಖೆಯಿಂದ, BBMP ವತಿಯಿಂದ ಇವತ್ತು ಗ್ರೇಟರ್ ಬೆಂಗಳೂರು ಏನಾಗಿದೋ ನಮ್ಗೆ ಹೊಸದಾಗಿ ನಮ್ಗೆ ಏನು ID ಕಾರ್ಡ್ಗಳು ಕೊಡೋದು ಆಗ್ಲಿ, ಹಾಗೂ ನಮ್ಗೆ ಏನು ಮಳಿಗೆಗಳು ಮಾಡೋದೇ ಆಗ್ಲಿ ಶಾಶ್ವತ ಪರಿಹಾರ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಉದ್ಯಮದಲ್ಲಿದ್ದೀರಾ? ಇದುವರೆಗೂ ನಿಮ್ಗೆ ಎಷ್ಟು ಅಂದ್ರೆ ಬೆನಿಫಿಟ್ ಎಲ್ಲಿವರೆಗೂ ಆಗಿದೆ, ಇಲ್ಲ ಆಗ್ಬೇಕಾಗಿರೋ ಒಂದು ಬೆನಿಫಿಟ್ ಏನೇನಿದೆ ಸರ್? ಇವಾಗ ಸರ್ಕಾರಗಳಿಂದ ಯಾವ ತರ ನಿಮ್ಗೆ ತೊಂದರೆ ಐತೆ? ಈಗ ನಮ್ಗೆ ಕಾಂಗ್ರೆಸ್ ಸರ್ಕಾರ ಇವತ್ತು ಏನು ಹೊಸದಾಗಿ ಶೆಲ್ ಮಾಡಿದ್ದಾರೆ, ಈ ಶೆಲ್ ಮುಖಾಂತರನೇ ನಮ್ಗೆ ಇವತ್ತೇನು ನಮ್ಗೆ ಕಾರ್ಯಕ್ರಮ ಮಾಡಿ, ಈ ಕಾರ್ಯಕ್ರಮದಿಂದ ನಮ್ಗೆ ಮುಂದಿನ ದಿನಗಳಲ್ಲಿ ನಮ್ಗೆ ಒಳ್ಳೇದಾಯ್ತದೆ ಅಂತಾನೆ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಜಿಲ್ಲಾಧ್ಯಕ್ಷನಾಗಿ ಪೋಸ್ಟ್ ತಗೊಂಡು ಮುಂದಿನ ದಿನಗಳಲ್ಲಿ ಒಳ್ಳೇದಾಯ್ತದೆ ಅಂತ ಈ ಭಾರತ್ ಜೋಡೋ ಭವನದಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದೀವಿ. ಎಷ್ಟು ವರ್ಷದಿಂದ ನೀವು ಸ್ಟ್ರೀಟ್ ವೆಂಡರ್ ಆಗಿದ್ದೀರಾ ಸರ್? ನಾವು ಆಲ್ರೆಡಿ 8 ವರ್ಷದಿಂದನೂ ಕೆಲಸ ಮಾಡ್ತಾ ಇದ್ದೀವಿ. ಆದ್ರಿಂದ ಇದನ್ನು ಗುರುತಿಸಿ ನಾವೊಂದು ಸಂಘಟಕರಾಗಿ ಮುಂದಿನ ದಿನಗಳಲ್ಲಿ ಇದನ್ನ ಕರ್ನಾಟಕ ರಾಜ್ಯದಲ್ಲಿ ಇದು ಬೀದಿ ಬದಿ ವ್ಯಾಪಾರಿಗಳ ಬಗ್ಗೆ ಸಮಸ್ಯೆ ಆಲಿಸಲೇಬೇಕು. ಇದ್ರ ಬಗ್ಗೆ ಬಹಳ ನೊಂದಿದ್ದೀವಿ ಅನ್ನೋ ಒಂದು ಇದರಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮತ್ತೆ ಸಭೆನೂ ಆಯ್ತು, ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ಪ್ರಪ್ರಥಮವಾಗಿ ಭಾರತ ದೇಶದಂತ ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಭಾರತ್ ಜೋಡೋ ಭವನದಲ್ಲಿ ಕಾರ್ಯಕ್ರಮವನ್ನ ಪ್ರಪ್ರಥಮವಾಗಿ KPC ಬೀದಿ ಬದಿ ವ್ಯಾಪಾರಿ ವಿಭಾಗದಿಂದ ನ್ಯಾಷನಲ್ ಸ್ಟ್ರೀಟ್ ವೆಂಡರ್ಸ್ ಡೇ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಇವತ್ತು ಯಾಕೆಪ್ಪ ಅಂದ್ರೆ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ತಂದಿರತಕ್ಕಂಥ ಕಾಯ್ದೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಯಿಂದ ಪ್ರಾರಂಭ ಆಗಬೇಕು ಅಂತೇಳಿ ನಾವು ಇವತ್ತು ಮಾಡಿರ್ತಕ್ಕಂಥದ್ದು. ಇದಕ್ಕೆ ನಮ್ಮ ಅಧ್ಯಕ್ಷರು ಬರಬೇಕಾಯಿತು. ಕಾರಣ ಅವ್ರು ಬಂದು ತಿರ್ಗಾ ಬೆಳಗ್ಗೆ ಅವ್ರು ಹೇಳಿದ್ರು ನಾನು ಬರ್ತೀವಿ ಅಂತ ಹೇಳಿದ್ರು. ತಿರ್ಗಾ ಎಮರ್ಜೆನ್ಸಿ ಮೀಟಿಂಗ್ ನೆಕ್ಸ್ಟ್ ಸಭೆಗೆ ನಮ್ಮ ಅಧ್ಯಕ್ಷರು ಭಾಗಿಯಾಗ್ತಾರೆ. ಇವತ್ತು ಉದ್ದೇಶ ಏನಪ್ಪಾ ಅಂದ್ರೆ GC ಚಂದ್ರಶೇಖರ್ ಅವರು ಸಂಪೂರ್ಣವಾಗಿ ಮಾಹಿತಿಯನ್ನ ಕಲಹೆಗಳನ್ನು ಮಾಡಿ ಬೆಂಗಳೂರು ನಗರದವ್ರು ಮಾತ್ರ ಇವತ್ತು ಕರೆದಿದ್ದು. ನಾವು ಆ ಜಿಲ್ಲೆಯಲ್ಲಿ ಅಲ್ಲೆಲ್ಲೇ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಆದ್ರೆ ಇವತ್ತು 5 ಜಿಲ್ಲೆಯ ನಮ್ಮ ಜಿಲ್ಲಾಧ್ಯಕ್ಷರುಗಳು, ಬ್ಲಾಕ್ ಅಧ್ಯಕ್ಷರುಗಳು ಮತ್ತು ಜಿಲ್ಲಾ ಸಮಿತಿ, ಬ್ಲಾಕ್ ಸಮಿತಿ ಮತ್ತು ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು ಮತ್ತು ಇವತ್ತು ಬೆಂಗಳೂರು ನಗರದ ನನ್ನ ಪ್ರೀತಿಯ ಬೀದಿ ಬದಿ ವ್ಯಾಪಾರಿಗಳು ಇವತ್ತು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿದ್ದಾರೆ. ತುಂಬಾ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತು ಅದೇ ರೀತಿ ನಾವು ಮುಂದಿನ ದಿನದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಗುರುತಿನ ಚೀಟಿ ಕೊಡ್ತಕ್ಕಂಥದ್ದಾಗಿರ್ಬೋದು ಮತ್ತು ಅಲ್ಲಿಗೆ ವೆಂಡಿಂಗ್ ಝೋನ್ಗಳಾಗಿರ್ಬೋದು, ಮುಂದಿನೆಲ್ಲ ಅಭಿವೃದ್ಧಿಗೋಸ್ಕರ ಬೀದಿ ಬದಿ ವ್ಯಾಪಾರಿಗಳ ಒಂದು ಅಭಿವೃದ್ಧಿಗೋಸ್ಕರ ನಾವು ಮುಂದೆ ಯಾವ ರೀತಿಯವನ್ನ ಒಂದು ನಮ್ಮ ಸ್ಟ್ರೀಟ್ ವೆಂಡರ್ ಆಕ್ಟ್ ಅಡಿಯಲ್ಲಿ ಅವ್ರಿಗೆ ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕು, ಯೋಜನೆಗಳನ್ನ ಯಾವ ರೀತಿ ಮಾಡಬೇಕು ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಮುಂದಿನ ದಿನದ ಕಾರ್ಯಕ್ರಮಗಳನ್ನ ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ಇವತ್ತು ಪ್ರಪ್ರಥಮವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸೆಲ್ಲಿಂದ ನಾವು ಮಾಡಿದೀವಿ ಅಂದ್ರೆ ನನಗೆ ಒಂದು ಖುಷಿಯನ್ನ ಕೇಳಕ್ ಇಷ್ಟಪಡ್ತೀನಿ. ಸರ್, ಎಷ್ಟು ಜನ ಇದ್ದಾರೆ ಸರ್ ಒಟ್ಟಾರೆ ಸಂಖ್ಯೆಯಲ್ಲಿ ನಿಮ್ಮ ಒಂದು? ಇವತ್ತು ಬೆಂಗಳೂರು ನಗರದಲ್ಲಿ 2,80,000 ಜನ PM ಫಲಾನುಭವಿಗಳಿರ್ತಕ್ಕಂಥದ್ದು ಮತ್ತು ರಾಜ್ಯದಲ್ಲಿ 5,80,000 ಜನ ಫಲಾನುಭವಿಗಳು ಬೀದಿ ಬದಿ ವ್ಯಾಪಾರಿಗಳು ಇರ್ತಕ್ಕಂಥದ್ದು. ಅದರಲ್ಲಿ ಬೆಂಗಳೂರು ನಗರದಲ್ಲಿ ಈಗಾಗಲೇ 1,60,000 ಜನ ಸರ್ಕಾರದ ಯೋಜನೆಗಳ ಅನುಭವ ಪಡ್ಕೊಂಡಿರ್ತಕ್ಕಂಥದ್ದು. ಮತ್ತು BBMP ವ್ಯಾಪ್ತಿಯಲ್ಲಿ ಇದ್ದಾಗ ಇವಾಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗಿದೆ. ಆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಲ್ಲಿ 26,750 ಜನ ಬೀದಿ ವ್ಯಾಪಾರ ಸಮೀಕ್ಷೆಯನ್ನು ಮಾಡಿರ್ತಕ್ಕಂಥದ್ದು. ಯಾಕೆಂದ್ರೆ ಬೀದಿ ಬದಿ ವ್ಯಾಪಾರಿ ಅವ್ರ ಗುರುತಿನ ಚೀಟಿಯನ್ನ ಮುಂದಿನ ದಿನದಲ್ಲಿ ಇವಾಗ ಗ್ರೇಟರ್ ಬೆಂಗಳೂರು ಅಂತ ಆಗಿದೆ. ಫಸ್ಟ್ ವಲಯ, ಸೆಕೆಂಡ್ ವಲಯ, ಅದು ಸ್ಟಿಕ್ಕರ್ ಅಂಟಿಸ್ಕೊಡ್ತಾರೆ. ನಾನು ಬೇಡ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಾಳೆ ಅವ್ರ ಸ್ಟಿಕ್ಕರ್ ಬಿದ್ದು ಹೋದ್ರೆ ಮತ್ತು ಅದು ಅಶೋಕ ಅವರ ಹೊಟ್ಟೆಪಾಡು ಬಹಳ ಕಷ್ಟ ಆಗುತ್ತೆ. ಅದರಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ವಲಯವಾರು ಬಗ್ಗೆ ಚೇಂಜಸ್ ಮಾಡಿ ಕೊಡಬೇಕು ಅನ್ನತಕ್ಕಂಥದ್ದನ್ನ ನಾವು ತಿಳಿಸಿದ್ದೀವಿ. ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ GC ಚಂದ್ರಶೇಖರ್ ಒಂದು ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಆದ್ದರಿಂದ ನನಗೆ ಒಂದು ಇವತ್ತು ಹೆಮ್ಮೆಯ ವಿಷಯ ಏನಪ್ಪಾ ಅಂದ್ರೆ ಒಂದು ಸ್ಟ್ರೀಟ್ ವೆಂಡರ್ಸ್ ಡೇ ಡಾಕ್ಟರ್ ಮನಮೋಹನ್ ಸಿಂಗ್ ಇರ್ತಕ್ಕಂಥ ಕಾಯ್ದೆಯನ್ನ ಕಾಂಗ್ರೆಸ್ ಕಚೇರಿನಲ್ಲೇ ಇವತ್ತು ಪ್ರಾರಂಭ ಮಾಡಿದ್ವಲ್ಲ, ನಮ್ಮ ಹೆಮ್ಮೆಯನ್ನಕ್ಕೆ ಇಷ್ಟಪಡ್ತೀನಿ. ಸಭೆಯಲ್ಲಿ ಪ್ರಮುಖವಾಗಿ ಏನೇನು ನಿರ್ಣಯ ತಗೊಂಡ್ರಿ ಸರ್? ವಿಷಯಗಳಂದ್ರೆ ಟೌನ್ ವೆಂಡಿಂಗ್ ಕಮಿಟಿ, ಆ ಪಟ್ಟಣ ವ್ಯಾಪಾರ ಸಮಿತಿಗೆ ಒಂದು ಸ್ಟ್ರೀಟ್ ವೆಂಡರ್ ಆಕ್ಟ್ ಅಡಿಯಲ್ಲಿ ಒಂದು ಬರುತ್ತೆ. ಆ ಟೌನ್ ವೆಂಡಿಂಗ್ ಕಮಿಟಿಯಲ್ಲಿ ಒಂದು ನಿರ್ಣಯ ಆದ್ಮೇಲೆ ಎಲೆಕ್ಷನ್ ಆಗ್ಬೇಕು ಚುನಾವಣೆ ಮುಖಾಂತರವಾಗಿ. ಅದಾದ್ಮೇಲೆ ಕುಂದುಕೊರತೆ ಕಮಿಟಿಯನ್ನ ರಚನೆ ಮಾಡಬೇಕು. ಅದಾದ ಮೇಲೆ ಮೇಯರ್ ಆಯುಕ್ತರ ಕಮಿಟಿ ಅಂತ ರಚನೆ ಮಾಡಬೇಕು. ಅದಾದ ಮೇಲೆ ಇವೆಲ್ಲವನ್ನ ಕೇಂದ್ರ ಸರ್ಕಾರ ಬರ್ತಕ್ಕಂಥ ಅನುದಾನಗಳು ವಾಪಸ್ ಹೋಗ್ತಾ ಇದ್ದಲ್ಲ, ಅದನ್ನ ನಮ್ಮ ಇದಕ್ಕೊಂದು ನಿಗಮ ಮಂಡಳಿಯನ್ನ ಆ ಎಲ್ಲ ನಮಗೆ ಆಫೀಸು ಕಚೇರಿ ಅಧಿಕಾರಿಗಳೆಲ್ಲ ಇರ್ತಾರೆ, ಅದಕ್ಕೊಂದು ರೂಪರೇಷವನ್ನ ಕೊಡಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
ಬೀದಿ ಬದಿ ವ್ಯಾಪಾರಿ ನಿಮ್ಮ ಸಂಘಕ್ಕೆ ಪರ್ಯಾಯವಾಗಿ ಇದ್ದವರು ನಮ್ ಜೊತೆ ಅವ್ರನ್ನೆಲ್ಲ ಹಣದ ಬೇಡಿಕೆ ಇಟ್ಟಿದ್ರು. ಹಣದ ಬೇಡಿಕೆ ಅಂದ್ರೆ ಕೆಲವು ಜನ ಒಂದೊಂದು ಪೋಸ್ಟ್ ನಾನು ಒಂದ್ ನಿಮಿಷ ಇರಿ, ಅಧ್ಯಕ್ಷ ಮಾತಾಡ್ತಾರ ಒಂದು ಅಧ್ಯಕ್ಷ ಮಾತಾಡ್ತಿದ್ದಾರೆ, ಒಂದ್ ನಿಮಿಷ. ರೆಡಿ ಹೇಳಿ. ನಿನ್ನೆ ಅವರು ನಮ್ಮ ಸಂಘದಲ್ಲಿ ಇದ್ದವ್ರೆ, ಇಲ್ಲೇ ಇದ್ದವ್ರೆ. ಕೆಲವು ಜನ ಒಂದೊಂದು ಹುದ್ದೆಗೆ 5,000 10,000 ಹಣವನ್ನ ತಗೋತಾ ಇದ್ರು. ಮತ್ತು ಅವರು ಆ ಜನ ಅವ್ರು ಬಿಟ್ರೆ ಬೇರೆಯವರು ಬೆರೆಯಂಗಿಲ್ಲ, ನಾವು ಕಮಿಟಿಲಿ ಇದ್ದೀವಿ ಅಂತ ಹೇಳಿ. ಅದಕ್ಕೆ ಅವ್ರನ್ನ ಆಮೇಲೆ ಅಪಪ್ರಚಾರವನ್ನ ಮಾಡತಕ್ಕಂಥದ್ದು ಅದೆಲ್ಲ ಇಷ್ಟ ಆಗೋದಿಲ್ಲ ನನಗೆ. ಅವರೆಲ್ಲ ಅವ್ರಿಗೆ ಏನು ಗೊತ್ತಿಲ್ಲ. ಇವಾಗ ಸಹಕಾರ ಇಲಾಖೆ ಹೋದ್ರೆ ಯಾರು ಬೇಕಾದ್ರೂ 8,000 10,000 ರೂಪಾಯಿ ಕೊಟ್ಟು ರಿಜಿಸ್ಟರ್ ಮಾಡ್ಕೊಂಡು ಸಂಘ ಮಾಡ್ಬೋದು. ಸಂಘ ಮಾಡೋದು ದೊಡ್ಡ ವಿಷಯ ಅಲ್ಲ, ಅದನ್ನ ತೂಗುವಂತವನೇ ಅವನೇ ಅಧ್ಯಕ್ಷ, ಅದನ್ನ ನಿಭಾಯಿಸುವಂತವನೇ ಅಧ್ಯಕ್ಷ. ಎಷ್ಟೋ ಸಂಘಟನೆಗಳು ನಾನು ರಿಜಿಸ್ಟರ್ ಮಾಡಿಸ್ಕೊಟ್ಟಿದ್ದೀನಿ. ಆದ್ರೆ ಆ ಸಂಘದಲ್ಲಿ ಇರ್ತಕ್ಕಂಥ ಕೇವಲ ಯಾರು ಅಲ್ಲ, ಅವರು ಎಲ್ಲ ಸುಮ್ಮನೆ ಕೇವಲ ಗಂಡ ಹೆಂಡತಿ ಫ್ಯಾಮಿಲಿ ಇರ್ತಕ್ಕಂಥವರು. ಅವರು ಮತ್ತೆ ಪತ್ರಿಕಾಗೋಷ್ಠಿಯಲ್ಲಿ ಆರೋಪ ಮಾಡಿದ್ದಾರೆ, ರಂಗಸ್ವಾಮಿ ಅವರು ನಾವು ಏನು ಬೇರೆ ಬ್ಯಾಂಗ್ಳೂರು ಎಲ್ಲ ಕಡೆ, ಎಲ್ಲ ಜಿಲ್ಲೆ ಡಿಸ್ಟಿಕ್ ತಾಲೂಕು ವೈಸ್ ಎಲ್ಲ ಕಡೆ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗೆ ಅಧ್ಯಕ್ಷ ಜಿಲ್ಲಾ ಧನ್ಯವಾದಗಳು. ಎಲ್ಲರಿಗೆ ಧನ್ಯವಾದ ಸರ್. ಎಲ್ಲರಿಗೂ ನಮಸ್ಕಾರಗಳು. ಮಹಿಳೆಯರಿಗೆ ಏನೇನು ಸೌಕರ್ಯ ಇದೆ ಅಂತ ಹೇಳಿದ್ರೆ, ಇವಾಗ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಮಹಿಳಾ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷದಿಂದ ಇವಾಗ ಏನಂತ ಹೇಳಿದ್ರೆ ಮಹಿಳೆಯರಿಗೆ ಪಿಂಕ್ ಝೋನ್ ಮಾಡಬೇಕು ಅಂತ. ಏನಕ್ಕೆ ಮಹಿಳಾ ಬೀದಿ ವ್ಯಾಪಾರಿಗಳಿಗೆ ಅಲ್ಲಿ ಮಕ್ಕಳಿಗೆ ಫೀಡ್ ಮಾಡಿಸೋದಕ್ಕಾಗ್ಲಿ, ಮತ್ತೆ ಇದು ಟಾಯ್ಲೆಟ್ಸ್ಗೆ, ಡ್ರಿಂಕಿಂಗ್ ವಾಟರ್ಸ್, ಇದಕ್ಕೆಲ್ಲ ತುಂಬಾ ಸಮಸ್ಯೆಗಳಿತ್ತು. ಸೊ ಇವಾಗ ನಮ್ಮ ರಾಜ್ಯಾಧ್ಯಕ್ಷರಾದಂತ ಟಿ ಸಿ ರಂಗಸ್ವಾಮಿ ಸಾಹೇಬ್ರು ಅಲ್ಲಿನ ಕಮಿಷನರ್ ಸಾಹೇಬ್ರುಗಳಿಗೆಲ್ಲ ಹೋಗಿ ಲೆಟರ್ಗಳೆಲ್ಲ ಕೊಟ್ಟು ಅವ್ರ ಹತ್ರ ಕೇಳ್ಕೊಂಡು ಬಂದಿದ್ದಾರೆ, ಪಿಂಕ್ ಝೋನ್ ಮಾರ್ಕೆಟ್ ಮಾಡ್ಕೊಡಿ ಮಹಿಳೆಯರಿಗೆ ಅಂತ ಈ ಸೌಕರ್ಯವನ್ನು ಮಾಡ್ಕೊಡ್ತಿದ್ದಾರೆ ಸರ್. ಒಂದು ಪ್ರಾಬ್ಲಮ್ ಏನು ಅಂದ್ರೆ, ಇದು ಕಾಂಗ್ರೆಸ್ ಪಕ್ಷ ಬಲಪಡಿಸಬೇಕು ಅಂತ ನಾವೆಲ್ಲರೂ ಇಷ್ಟಪಟ್ಟಿದ್ದೀವಿ. ಆ ಬಲಪಡಿಸಬೇಕು ಅಂತ ಇಷ್ಟಪಟ್ಟಾಗ ಬೇರೆ ಕಮಿಟಿಗಳು ಎಲ್ಲರೂ ಕೂಡ ನಮಗೆ ಗೊಂದಲ ಮಾಡ್ತಾ ಇರ್ತಾರೆ. ಗೊಂದಲದಿಂದ ನಮಗೆ ಯಾವುದೂ ಇದು ಮಾಡೋಕ್ಕಾಗ್ತಾ ಇಲ್ಲ. ನಮಗೆ ಮುಂದಕ್ಕೆ ಮಾಡಬೇಕು ಇದನ್ನ ಅಂದ್ರೆ, ಒಂದು ಕಾಂಗ್ರೆಸ್ ಪಕ್ಷದಲ್ಲೇ 3 ಪಂಗಡ ಮಾಡಿದ್ದಾರೆ ನಮ್ಮ ಆರ್ ನಗರದಲ್ಲಿ. ಬೇರೆ ಅಧಿಕಾರಿಗಳು, ಬೇರೆ ಕಮಿಟಿಯವರು ಎಲ್ಲ ಬಂದು ಇದು ಏನಕ್ಕೂ ಪ್ರಯೋಜನ ಇಲ್ಲ, ಇದಕ್ಕೆ ಯಾಕೆ ಹೋಯ್ತಾ ಇದ್ದೀರಾ, ನೀವು ಯಾಕೆ ಇದನ್ನು ಮಾಡ್ತಾ ಇದ್ದೀರಾ, ಮಾಡೋದು ಬೇಡ ನೀವು ಅಂತ ಹೇಳಿ ನಮ್ಮನ್ನ ಕರೀತಾರೆ. ನಾವು ಅದಕ್ಕೂ ಕೂಡ ನಾವು ಹೋಗಿಲ್ಲ. ಇವಾಗ ನಮಗೆ ಒಂದು ಪಕ್ಷದಲ್ಲಿ ಅಂತ ಬಂದ ಮೇಲೆ ಅದು ಕೆಡಬಹುದು, ಬದುಕಬಹುದು, ಅದನ್ನ ಮುಂದೆ ತರುವಂತ ಕೆಲಸನ ನಾವೆಲ್ಲರೂ ಶ್ರಮಪಟ್ಟು ಮಾಡಬೇಕು ಅಂತ ನಾವು ಮುಂದೆ ಬಂದಿದ್ದೀವಿ. ನಮಸ್ಕಾರ, ನಾನು ನಾಗರಾಜು ಐಕಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸ್ಟೇಟ್ ವೆಂಡರ್ಸ್ ಅಲ್ಲಿಂದ. ಇವತ್ತಿನ ದಿನ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾದಾಗ 2014 ಒಂದು ಆ್ಯಕ್ಟ್ ತಂದರು. ಆ ಕಾನೂನು ಇವತ್ತು ನಮ್ಮೆಲ್ಲರೂ ಒಂದು ಸದೃಢವಾಗಿರುವಂಥ ಶಕ್ತಿಯನ್ನು ನೀಡಿ ನಮ್ಮನ್ನ ಇಂಥ ಒಂದು ವೇದಿಕೆಗಳಲ್ಲಿ, ಇಂಥ ಸಮಾರಂಭಗಳಲ್ಲಿ ನಮಗೊಂದು ಧೈರ್ಯವನ್ನು, ಶಕ್ತಿಯನ್ನು ತುಂಬುವಂಥ ಒಂದು ಕಾನೂನು ಬಂದಿದ್ದು ನಮ್ಗೆ ತುಂಬ ಸಂತೋಷ. ಇವತ್ತು ಬಡವರ ಹೇಳಿಕೆಗೋಸ್ಕರ ಏನು ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ, ಅದ್ರ ಜೊತೆಗೆ ನಾವು ಸದಾ ನಿಂತ್ಕೊಂಡು ಸಾವಿರಾರು ಜನರ ಜೊತೆ ನಿಂತ್ಕೊಂಡು ಈ ಮುಂದಿನ ದಿನಗಳಲ್ಲಿ ಏನು GB ಎಲೆಕ್ಷನ್ ಬರ್ತದೆ ಆ GB ಎಲೆಕ್ಷನ್ಗೆ ಸಾಥ್ ಕೊಟ್ಕೊಂಡು ಮುಂಬರುವ 2028ರ ಚುನಾವಣೆಯಲ್ಲೂ ಕೂಡ ನಾವೆಲ್ಲರೂ ಕೂಡ ಸಂಘಟಿತರಾಗಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡ್ತೀವಿ ಅಂತೇಳಿ ನಿಮ್ಮ ಮೂಲಕ ನಾನು ಒಂದು ಮನವಿಯನ್ನ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.